ಅಬ್ಬಾ ಅಂತೂ ಫೈನಲಿ ನಾನು ನಿನ್ ಕಾಣಿಸ್ಬಿಟ್ಟೆ ಅಲ್ವಾ ಸೀತವ್ವ? ಸೀತಾ ಏನಾಯ್ತು? ರಾಮ್ ಸಿಹಿ ನೋಡಿ ಇಲ್ಲೇ ಇದ್ದಾಳೆ. ಸಿಹಿನಾ? ಎಲ್ಲಿ? ಏನ್ ರಾಮ್ ಹಿಂಗ್ ಕೇಳ್ತಾ ಇದ್ದೀರಾ? ನಿಮ್ ಮಗಳು ನಿಮಗ್ ಕಾಣ್ತಾ ಇಲ್ವಾ? ಇಲ್ಲೇ ಇದ್ದಾಳೆ ನೋಡಿ. ಸಿಹಿ ಸೀತವ್ವ ಸಿಹಿ ನನ್ನನ್ನ ಏನ್ ಅನ್ಕೊಂಡಿದ್ಯಾ ನೀನು? ನೀನ್ ಬಚ್ಚಿಟ್ಕೊಂಡ್ಬಿಟ್ರೆ ನಾನು ಕಾಣಲ್ಲ ಅಂತನಾ? ಈ ಸೀತಮ್ಮನ್ ಕಣ್ ತಪ್ಸಿ ನೀನ್ ಎಲ್ಲೂ ದೂರ ಹೋಗಕ್ಕಾಗಲ್ಲ. ಹೆಂಗ್ ಹಿಡಿದ್ಬಿಟ್ಟೆ ನೋಡ್ ನಿನ್ನ. ಸೀತವ್ವ ಅದು ನಾನಲ್ಲ, ನನ್ ಗೊಂಬೆ ಬೆಳ್ಳಿ. ನಾನು ಇಲ್ಲಿದ್ದೀನಿ ಸೀತವ್ವ. ಸೀತಾ ರಾಮ್ ನನಗೆ ಗೊತ್ತಿತ್ತು ಇವಳು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ ಅಂತ. ನಾನು ಮುದ್ದು ನೀನು ನೋಡಿದೆ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಪುಟ್ಟ? ನಿಂಗೇನು ಏಟಾಗಿಲ್ಲ ತಾನೆ? ಅಪ್ಪ ಸತ್ಯ ಏನು ಏಟಾಗಿಲ್ಲ. ನೀವಪ್ಪ ನಿಂಗೆ ಏಟಾಗಿದೆ ಅಂತ ಹೆದರ್ಕೊಂಡ್ಬಿಟ್ಟಿದ್ರು. ನೋಡಿ ನಮ್ಮ ಮಗಳಿಗೆ ಏನು ಏಟಾಗಿಲ್ಲ, ಅವಳು ಹುಷಾರಾಗಿದ್ದಾಳೆ. ನನ್ನ ಮುದ್ದು ಕಂದ ನೀನು, ನನ್ನ ಮುದ್ದು ಸಿಹಿ. ಸೀತಾ ಪರಿಸ್ಥಿತಿ ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಅವರನ್ನು ನಾವು ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಗೊಂಬೆನ ಸಿಹಿ ಅನ್ಕೊಂಡಿದ್ಯಾ ಅಂತಂದರೆ ಹುಚ್ಚು ಹೆಚ್ಚಾಗಿದೆ. ಒಳ್ಳೆಯದೆ. ಸೀತಾ ಗುಡ್ ಮಾರ್ನಿಂಗ್ ಚಿಕ್ಕಿ. ಗುಡ್ ಮಾರ್ನಿಂಗ್ ಸೀತಾ. ಸೀತಾ ಯಾಕೆ ಸಾಂಬ್ರಾಣಿ ಹಾಕ್ತಾ ಇದೆಯಾ? ಇದೇನ್ ಚಿಕ್ಕಿ ಹಿಂಗ್ ಕೇಳ್ತಾ ಇದ್ದೀರಾ? ನಿಮಗೆ ಗೊತ್ತಿಲ್ವಾ? ಸಾಂಬ್ರಾಣಿ ಹೊಗೆ ಹಾಕಿದ್ರೆ ಮನೇಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಯಾವ ಕಷ್ಟನೂ ಬರೋದಿಲ್ಲ. ಅಪ್ಪ ಗುಡ್ ಮಾರ್ನಿಂಗ್. ರಾಮ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಇಷ್ಟ ಬೇಗ ಎದ್ಬಿಟ್ಟಿದ್ದೀರಾ? ಸಿಹಿ ಎದ್ಲಾ? ನಾನೇ ಅವಳನ್ನ ಎಬ್ಬಿಸ್ತೀನಿ. ಸ್ಕೂಲ್ಗೆ ಹೋಗ್ಬೇಕು ಅನ್ನೋದನ್ನ ಅವಳು ಮರ್ತು ಬಿಟ್ಟಿರ್ತಾಳೆ. ಇಷ್ಟು ದಿನ ರಜೆ ಆಯ್ತಲ್ಲ, ಯಾರು ಹೋಗ್ತಾರೆ ಅಂತ ಅನ್ಕೊಂಡಿರ್ತಾಳೆ. ಸೀತಮ್ಮ ನಾನು ಮಲ್ಗೆ ಇಲ್ಲ ಗೊತ್ತಾ?
ನನ್ಗೆ ಯಾಕೋ ನಿದ್ದೆನೇ ಬರಲ್ಲ. ಆದ್ರೆ ನಾನು ನಿನ್ನ ಹಿಂದೆನೇ ಓಡಾಡ್ತಾ ಇದ್ದೀನಿ. ಆದ್ರೆ ನಾನೇನ್ ಮಾಡ್ಲಿ, ನೀನು ಕಾಣಿಸ್ತಾನೆ ಇಲ್ಲ. ನೀವೆಲ್ಲ ಬನ್ನಿ, ತಿಂಡಿ ತಿನ್ನಿ. ರಾಮ್, ಯಾಕೆ ನಿಮ್ಮ ಕಣ್ಣು ಇಷ್ಟೊಂದು ಕೆಂಪಗಾಗಿದೆ? ಅದು ಸೀತಾ, ನಿದ್ದೆ ಸರಿಗೆ ಮಾಡಿಲ್ವಾ? ಅದಕ್ಕೆ ಹೇಳೋದು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ ಅಂತ. ನೀವು ನನ್ನ ಮಾತೇ ಕೇಳಲ್ಲಪ್ಪ. ನಮ್ಮ ಲೈಫಲ್ಲಿ ಕಷ್ಟಗಳೆಲ್ಲ ದೂರ ಹೋಗಿದೆ. ಇನ್ಮೇಲಾದರೂ ಆರಾಮಾಗಿ ನಿದ್ದೆ ಮಾಡಬೇಕು ತಾನೆ? ಸೀತಾ, ಸಿಹಿ ಇಲ್ಲ ಅನ್ನೋದೇ ಗೊತ್ತಿಲ್ಲದೆ ಹೇಗೆ ಮಾತಾಡ್ತಿದ್ದೀರ ನೋಡಿ. ಹೇಗೆ ಅರ್ಥ ಮಾಡಿಸೋದು ನಿಮಗೆ? ನೀವೆಲ್ಲ ಎಷ್ಟು ಬೇಗ ಈ ಜಾಗ ಖಾಲಿ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಈ ಬಿಡೋರ ಜೊತೆ ನೀವೆಲ್ಲ ಪುಡಿ ಪುಡಿ ಆಗೋಗ್ತೀರಾ. ಹುಷಾರ್. ಇನ್ನೊಂದ್ಸಲ ಹೇಳ್ತಾ ಇದೀನಿ, ಆದಷ್ಟು ಬೇಗ ಖಾಲಿ ಮಾಡಿ. ಇನ್ನ ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಎಲ್ಲ ತಿಂಡಿಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಸೀತಮ್ಮ ನನಗೆ ಮಾತ್ರ ತಿಂಡಿ ಕೊಡ್ತಿಲ್ಲ, ಎಲ್ಲರೂ ಕರ್ದ್ಲು. ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ಕಾವೇರಿ ಸಿಸ್ಟರ್, ಇವತ್ತು ನಮ್ ಡೆತ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸುಬ್ಬಿ ಎಲ್ಲೋ ಜಾಕಿ? ಸುಬ್ಬಿ ಎಲ್ಲೋ? ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ನಾವ್ ಯಾವ್ದೇ ಕೆಲ್ಸಕ್ಕೆ ಹೋಗೋವಾಗ ಅಂಗಳಮ್ಮನ್ಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ. ಆಗ ಆ ಕೆಲ್ಸ ಪಕ್ಕ ಆಗುತ್ತಂತೆ. ಇವತ್ತು ಆ ಕೆಲ್ಸ ಆಗುತ್ತೆ ಅಲ್ವಾ? ನೀನ್ ನೋಡ್ಕೊಂತೀಯ ತಾನೆ? ಅರೇಸ್ಕಿ, ನನ್ ಗೊತ್ತು ನೀನ್ ನೋಡ್ಕೊಂತೀಯ ಅಂತ. ಆ ನಂಬಿಕೆ ನಂಗಿದೆ. ಬಂದ್ಬಿಟ್ಲು. ನಮಸ್ಕಾರ ಅಣ್ಣ. ಯಾರು ಅವಳು? ಆ ಕಡೆ. ಅರೇಸ್ಕಿ
ನಾನು ನಮಸ್ಕಾರ ಅಂದ್ರೆ ಮತ್ತೆ ನೀವು ನಮಸ್ಕಾರ ಅನ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಹೇ ಸುಬ್ಬಿ, ನಿಂಗೇನ್ ತಲೆಗಿಲೆ ಕೆಟ್ಟೈತೇನೆ? ದೊಡ್ಡ ರೌಡಿ ಕಣೆ ಅವನು. ಅವನಿಗೆ ಪಾಠ ಮಾಡಕ್ ಹೋಯ್ತಿಯಲ್ಲ, ಸುಮ್ಮನೆ ನಿಂತ್ಕಳೆ. ಯಾಕಕ್ಕ ಸುಮ್ಮನೆ ನಿಲ್ಬೇಕು? ನಮ್ ಯಾವಾಗ ಬಂದು ನಮ್ಗೆ ಇಲ್ಲಿಂದ ಹೋಗಿ ಅಂದ್ರೆ ನಾವ್ ಸುಮ್ಮನೆ ಇರ್ತೀವಾ? ಏಯ್ ಎತ್ತಾಕೋ ಆ ಚೋಟ್ ಮೆಣಸಿಕಾಯಿನ. ಚೋಟ್ ಮೆಣಸಿನ್ಕಾಯಿ ಅಲ್ಲ, ನನ್ನ ಹೆಸರು ಸುಬ್ಬೆ. ಏನೇ ಹೇಳು, ನಮ್ ಸುಬ್ಬಿ ರಬ್ಬಲ್ ಕಣ. ರೆಬಲ್ ಅಲ್ಲ, ಟ್ರಾವೆಲ್ ಸುಬ್ಬಿ. ಏಯ್ ಏನೋ ನೋಡ್ತೀರಾ? ಎತ್ತಾಕೋ. ಏಯ್, ಯಾರಾದ್ರೂ ನನ್ನ ಮುಟ್ಟಿದ್ರ ಅಷ್ಟೇ. ಅನಿ, ನೀನು ಬೇಗ ಎದ್ದ ಇವತ್ತು. ಗುಡ್ ಬಾಯ್ ಕಣೋ. ನೀನು ತಿಂಡಿ ತಿನ್ನು, ನಾನು ಸಿಹಿನ ಕರ್ಕೊಂಡು ಬರ್ತೀನಿ. ಏನಾಯ್ತು? ಯಾಕೆಲ್ಲ ಹೀಗೆ ನೋಡ್ತಾ ಇದ್ದೀರಾ? ತಿಂಡಿ ತಿನ್ನಿ. ಸೀತಾ, ನೀನು ಕೂತ್ಕೊಳ್ಳೋ ನಮ್ಮ ಜೊತೆಲೆ ತಿಂಡಿ ತಿನ್ನೋಣ. ತಾತ, ಸೀತಾ, ಮಾತ್ರೆ ತಗೊಂಡ್ಯಾ? ಮಾತ್ರೆನಾ? ಅತ್ತೆ, ನನಗೇನಾಗಿದೆ? ಅಲ್ಲ ಸೀತಾ, ನೀನು ಹಾಸ್ಪಿಟ್ಲಿಂದ ಬಂದಾಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರಲ್ಲ ಮಾತ್ರೆಗಳು, ಅದನ್ನು ತಗೊಂಡಿಲ್ವಾ? ಮಾವ, ಅದ್ರ ಅಗತ್ಯ ಇಲ್ಲ. ನಾನು ಹುಷಾರಾಗೇ ಇದ್ದೀನಿ. ಇಟ್ಸ್ ಓಕೆ ಸೀತಾ, ನಾನು ತರ್ತೀನಿ ರೀ. ರಾಮ್, ನೀವು ಕೂತ್ಕೊಳ್ಳಿ. ಸೀತಾ, ನೀನು ತಗೊಂಬರಪ್ಪ, ಅವ್ನು ತರ್ತಾನೆ ಬಿಡು, ಕೂತ್ಕೊಂಡು ನೀನು. ತಾತ, ಅದ್ರ ಅಗತ್ಯ ಇಲ್ಲ. ರಾಮ್, ಆಲ್ರೆಡಿ ತಟ್ಟೆಗೆ ಹಾಕಾಯ್ತು, ನೀವು ಕೂತ್ಕೊಳ್ಳಿ. ನಾನು ಟ್ಯಾಬ್ಲೆಟ್ಸ್ ತಗೊಂಡು ಸಿಹಿನ ಕರ್ಕೊಂಡು ಬರ್ತೀನಿ. ಎಲ್ಲರೂ ತಿಂಡಿ ತಿನ್ನಿ, ಆಯ್ತಾ? ಸಿಹಿ, ಸಿಹಿ. ಸೀತಾ, ಛೇ, ಸೀತಾ ಸಿಹಿ ಇಲ್ಲ ಅನ್ನೋದನ್ನ ಅರ್ಥನೇ ಮಾಡ್ಕೋತಿಲ್ವಲ್ಲ. ಹೀಗೆ ಆದ್ರೆ ಏನು ಮಾಡೋದು? ನಮ್ಮಮ್ಮ ಹೇಳ್ತಾಳೆ ಯಾರ ಮೇಲೇನು ಕೈ ಮಾಡಬಾರ್ದು ಅಂತ, ಗೊತ್ತಾ? ಅಯ್ಯೋ, ಇವಳು ಡೈಲಾಗು. ಏಯ್, ಚೋಟ್ ಉದ್ದ ಇಲ್ಲ, ನಮ್ಗೆ ಪಾಠ ಮಾಡ್ತೀಯಾ? ಅಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ನಮ್ಮ ಕೆಲಸ ಶುರು ಮಾಡ್ಬೇಕಾಗತ್ತೆ. ಅದೇ JCB ಓಡಿಸ್ತೀರಾ, ನಮ್ ಯಾಕೆನ ದಲ್ಸ್ಕೊಂಡು ಹೋಗ್ತೀರಾ? ಏಯ್, ಓ ಮಾಡೋ JCB-ನ. ಹಿಂದೆ ವಿಡಿಯೋ ಆಗ್ತದೆ, ನಮ್ ಜಾಗನ ನೀವ್ ನುಂಗಕ್ ನೋಡಿದ್ರೆ ಆ ವಿಡಿಯೋ ಎಲ್ರಿಗೂ ಕಳಿಸ್ತೀವಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಾವ್ 4 ಜನ ಇಲ್ಲಿಂದ ಮಾತ್ರ ಕದ್ಲಲ್ಲ. ಹೊರ್ಟು, ನಿಲ್ಸ್ಕೊಳ್ಳೋ, ಹೊರ್ಟು. ಕಾವೇರಿ ಅಕ್ಕ, ಜಕೆ ಅಣ್ಣ, ಏ ಪುಟ್ಲಿಂಗ, ನೀವ್ಯಾರು ಹೆದರ್ಕೋಬೇಡಿ. ಈ JCB ಎಲ್ಲಿ ಹೋಗಿ ಏನ್ ತಗೊಳೋದು ಅದ್ ನೋಡ ಬಿಡೋಣ. ನಿಲ್ಸ್ಬೇಡ, ಬಾ.
ನಿಲ್ಲಿಸ್ಬೇಡ, ಕೂತು. ಏ ಸುಬ್ಬಿ, ಮುಂದಿನ ವಾರ ನಮ್ಮ ಅಪ್ಪು ಬಸ್ತು ದೊಡ್ಡ ನೋಡಿದೆ ರಿಲೀಸ್ ಕಣೆ. ನಾ ಅಲ್ಲೋಗರ ಅನ್ಕೊಂಡೆ, ಬಟ್ ಟುಡೇ ಓನ್ಲಿ ಐ ಅನ್ಸುತ್ತೆ. ಒಳ್ಳೆ ಚಿತ್ರಾನ್ನ ಮಾಡಿದೆ. ನೀ ನೋಡಿದ್ರೆ ಚಿತ್ರಗುಪ್ತನ ಹತ್ರ ಕಳಿಸ್ತಿದೀಯಲ್ಲ ಸುಬ್ಬಿ. ನಿಲ್ಲಿಸ್ಬೇಡ, ಕೂತು. ಸಿಹಿ, ರಾಮ್, ಸೀತಾ, ಶೋ ಸಿಹಿ ತುಂಬಾ ಚಳಿ ಆಗ್ತಿದ್ಯಾ ನಿನಗೆ? ಆಗ್ಲೇ ಬೆಡ್ಶೀಟ್ ಹಾಕ್ಬಿಟ್ಟು ಹೋಗಿದ್ನಲ್ಲ, ಏನಾಯ್ತು ನಿಂಗೆ? ಯಾರು ತೆಗ್ದಿದ್ದು? ಸೀತಾ, ಸೀತಾ, ಏನಾಯ್ತು? ರಾಮ್, ಏನಿದು? ಕಿಟಕಿ ನೀವ ಓಪನ್ ಮಾಡಿದ್ದು? ನೋಡಿ ಹೇಗ್ ನಡುಗ್ತಿದ್ದಾಳೆ ಅಂತ. ಸೀತವ್ವ, ನಂಗ್ ಚಳಿನೇ ಆಗ್ತಿಲ್ಲ. ಗಾಳಿ ಬೇರೆ ಜೋರಾಗಿದೆ ರಾಮ್. ಅವಳು ಕೋಲ್ಡ್ ಆದ್ರೆ ಅವಳಿಗೆ ಬೇಗ ಶೀತ ಆಗುತ್ತೆ ಅಂತ ಗೊತ್ತಿಲ್ವಾ ನಿಮ್ಗೆ? ಸೀತವ್ವ, ಆ ಬೊಂಬೆನ್ ಯಾಕೆ ನಾನಂತಿದ್ಯಾ? ಆ ಬೊಂಬೆ ನಾನಲ್ಲ. ಸೀತವ್ವ, ಸೀತವ್ವ. ಅನಿ, ನೀನಾದ್ರೂ ಹೇಳೋ ಸೀತವ್ವನ್ಗೆ ನಾನು ಇಲ್ಲಿದ್ದೀನಿ ಅಂತ. ಮಾಮ್, ಸೀತಕ್ಕೆ ಯಾಕೆ ಗೊಂಬೆನ? ಹನಿ, ನಾ ತಿಂಡಿ ತಿನ್ನಿಸ್ತೀನಿ ಬಾ. ಬಾ ಪುಟ್ಟ, ಸಾರಿ ನೀನು, ನಿಂಗೇನು ಆಗಲ್ಲ. ಗುಡ್ ಗರ್ಲ್. ಅಪ್ಪಂಗೆ ಚೆನ್ನಾಗಿ ಬೈದಿದ್ದೀನಿ. ಮತ್ತೆ ಈ ಥರ ಕಿಟಕಿ ತೆಗೆದು ನೀನು ಚಳಿ ಆಗೋ ಥರ ಮಾಡೋದಿಲ್ಲ. ಇವತ್ತು ಸ್ಕೂಲ್ಗೆ ಹೋಗ್ಬೇಡ ಪುಟ್ಟ, ಮನೆಯಲ್ಲೇ ರೆಸ್ಟ್ ಮಾಡು, ಓಕೆನಾ? ಗುಡ್ ಗರ್ಲ್. ಇದೇನು ಪಾರ್ಗು ಇದು? ಸೀತಾ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾಳೆ ಅಂದ್ಕೊಂಡ್ರೆ ಇಡೀ ಸಿಚುವೇಶನ್ ಅವಳಿಗೆ ಇಂಪ್ಯಾಕ್ಟ್ ಮಾಡಿಬಿಟ್ಟಿದೆ. ಆಯ್ತಮ್ಮ ಸೀತಾ, ಮಗುನ ಇವತ್ತು ಸ್ಕೂಲಿಗೆ ಕಳಿಸ್ಬೇಡ. ರಾಮ್, ಕಿಟಕಿ ಬಾಗಿಲಿನೆಲ್ಲ ಬಂದೋಬಸ್ತ್ ಮಾಡೋ, ಚಳಿ ಇದೆ. ಮಗುಗೆ ನೆಗಡಿ ಆಗುತ್ತೆ ಕಣೋ. ಮಾವಯ್ಯ, ಏನಾಯ್ತು ಅತ್ತೆ? ಸೀತಾ, ನೀನ್ ಎತ್ಕೊಂಡಿರೋದು ಮಗು ಅಲ್ಲ, ಚಿಕ್ಕಿ, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ? ಪುಟ ಎಷ್ಟೇ ದೊಡ್ಡವಳಾದ್ರು ನನಗೂ ಸೀತಾಗೆ ಚಿಕ್ಕ ಮಗು ಥರನೇ. ಅದಕ್ಕೆ ಸೀತಾ ಅವ್ರು ಎತ್ಕೊಂಡಿದ್ದಾರೆ. ಹೌದು ಅತ್ತೆ. ರಾಮ್, ಸೀತಾನ ತಿಂಡಿ ಕರ್ಕೊಂಬರೋ. ಏಯ್, ಯಾರೋ ನೀವು? ಎಲ್ಲಿಂದ ಬಂದ್ರಿ? ಜೀವದ ಮೇಲೆ ನಿಮ್ಗೆ ಆಸನೆ ಇಲ್ವಾ? ಏಯ್, ಯಾರೋ ಇವ್ರ ಅಪ್ಪ ಅಮ್ಮ? ಮೊದ್ಲು ಕರ್ಕೊಂಡು ಹೋಗಿ ಇವ್ರನ್ನ.
ಅಪ್ಪ ಅಮ್ಮ ಇವ್ರಿಗೆಲ್ಲಿರ್ತಾರಣ್ಣ, ಇವ್ರನ್ನ ಹುಟ್ಸಿ ಬಿಟ್ಟು ಓಡೋಗಿರ್ತಾರಷ್ಟೇ. ಏನ್ ಸರ್ ಇದೆಲ್ಲ? ಮುದ್ಕ, ನಿಮ್ಗೆ ಆವತ್ತೇ ಹೇಳಿದ ತಾನೆ ಈ ಜಾಗ ಖಾಲಿ ಮಾಡಿ ಮೊದ್ಲಿನಿಂದ ಹೋಗಿ ಅಂತ. ಇನ್ನು ಇರೋದು ಅಲ್ದೆ ಈ ಚೋಟುಗಳನ್ನ ತಂದು ನಮ್ಮ ಎದುರಿಗಿನ ಚೂಬಿಟ್ಟಿದ್ಯಾ? ಸರ್, ನೀವೀಗ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು ಸರ್. ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲೇ ಜೀವನ ಕಟ್ಕೋತಾರೆ. ದಯವಿಟ್ಟು ಬಿಟ್ಬಿಡಿ ಸರ್ ಅವನ್ನ. ಬಿಟ್ಟು ಬಿಡದ? ಏಯ್, ನಿಮ್ಗೆ ಎಲ್ಲಾದ್ರೆ ಏನು? ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಫುಟ್ಪಾತ್, ದೇವಸ್ಥಾನ ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರುತ್ತೆ ನಿಮ್ಗೆ. ಅಲ್ಲಿ ಹೋಗ್ರು. ಏಯ್, ಮುಚ್ಚ ಬಾಯಿ. ನೋಡಿದು ಕೋರ್ಟ್ ಆರ್ಡ್ರು. ನೀವೇನೇ ಮಾತಾಡೋದಿದ್ರು 3 ಲಕ್ಷ ದುಡ್ಡು ಕೊಟ್ಟು ಮಾತಾಡಿ.